ಎಲ್ಲರಿಗೂ ನಮಸ್ಕಾರ. KFT ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್‌ನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಸ್ಗಳಿದೆ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ, ಹಾಗೆ ಈ ವಿಡಿಯೋಸ್‌ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೂ ಸಹ ಶೇರ್ ಮಾಡಿ. ಅವ್ರಿಗೂ ಸಹ ನಮ್ಮ ವಿಡಿಯೋಸ್‌ನ ನೋಡಲು ನೀವು ರೆಕಮೆಂಡ್ ಮಾಡಿ, ರೆಫರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಲಿಮಿಟೇಷನ್ಸ್ ಆಫ್ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಏನಿದು ಲಿಮಿಟೇಷನ್ಸ್ ಆಫ್ ಮ್ಯೂಚುವಲ್ ಫಂಡ್ ಅಂತಂದರೆ, ನಾವು ಕಳೆದ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ವಿ ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಈ ಒಂದು ಲಿಮಿಟೇಷನ್ಸ್ ಆಫ್ ಮ್ಯೂಚುವಲ್ ಫಂಡ್ ನಾವು ತಿಳ್ಕೊಳ್ಳೋದ್ರಿಂದನೂ ಸಹ ಬಹಳಷ್ಟು ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂಥ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ. ಸರಿ, 4 ಬಗೆಯಾದಂಥ ಲಿಮಿಟೇಷನ್ಸ್ಗಳಿದೆ. ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಅದರ ಬಗ್ಗೆ ಸುವಿಸ್ತಾರವಾಗಿ ನಾವು ಕೆಲವೊಂದು ಮಾಹಿತಿನ ತಿಳ್ಕೊಳ್ಳೋಣ. ಮೊದಲನೇ ಒಂದು ವಿಚಾರ ಏನು ಅಂದರೆ, ಲ್ಯಾಕ್ ಆಫ್ ಪೋರ್ಟ್ಫೋಲಿಯೋ ಕಸ್ಟಮೈಸೇಷನ್ ಅಂತ ಹೇಳಿ. ಇದೊಂದು ದೊಡ್ಡ ಲಿಮಿಟೇಷನ್ ಆಗಿದೆ. ಲ್ಯಾಕ್ ಆಫ್ ಪೋರ್ಟ್ಫೋಲಿಯೋ ಕಸ್ಟಮೈಸೇಷನ್ ಅಂದರೆ ಏನು ಅಂದರೆ, ನೀವು ಮ್ಯೂಚುವಲ್ ಫಂಡಲ್ಲಿ ಒನ್ ಟೈಮ್ ಅಥವಾ ನೀವು ಲಂಸಮ್ ಆಗಿ ಒಂದು ಅಮೌಂಟನ್ನು ಹಾಕಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅಥವಾ SIP ಮೂಲಕ ನೀವು ತಿಂಗಳಿಗೆ ಕಂತಿನ ರೀತಿಯಲ್ಲಿ ₹500, ₹1000 ಅಂತ ಹೇಳಿ ನೀವು ಹಾಕ್ತಾ ಹೋಗ್ತೀರಾ ಅನ್ನೋಂಥ ಒಂದು ವಿಚಾರ. ಸೊ ನಿಮ್ಮ ಹಣವನ್ನು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ಫಂಡ್ ಮ್ಯಾನೇಜರ್ ಆ ಹಣವನ್ನು ಪಡ್ಕೊಳ್ತಾರೆ. ಸೊ ಆ ಪಡೆದಂಥ ಹಣವನ್ನು ಅವ್ರು ಏನು ಮಾಡ್ತಾರೆ, ಫಂಡ್ ಮ್ಯಾನೇಜರ್ ಅಂದರೆ ಅವರ ಬಳಿ ಒಂದು ರಿಸರ್ಚ್ ಟೀಮ್ ಇರುತ್ತೆ. ಆ ರಿಸರ್ಚ್ ಟೀಮನ್ನು ಇಟ್ಕೊಂಡು ಅವರು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಸೊ ಈ ರೀತಿ ಬೇರೆ ಬೇರೆ ಕಂಪನಿಗಳ ಶೇರ್ಸ್ಗಳಲ್ಲಿ ತೊಡಗಿಸ್ಕೊಳ್ತಾರೆ. ಬಂಗಾರದಲ್ಲಿ ಹಾಕ್ತಾರೆ, ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಹಾಕ್ತಾರೆ, ಬಾಂಡ್ಗಳಲ್ಲಿ ಹಾಕ್ತಾರೆ. ಸೊ ಬೇರೆ ಬೇರೆ ಅನ್ಲಿಸ್ಟೆಡ್ ಶೇರ್ಸಲ್ಲಿ ಸಹ ಹೂಡಿಕೆನ ಮಾಡ್ತಾರೆ. ಸೊ ಪೋರ್ಟ್ಫೋಲಿಯೋ ಕಸ್ಟಮೈಸೇಷನ್ ಅಂದರೆ ನಿಮ್ಮ ನಿಯಂತ್ರಣದಲ್ಲಿ ಆ ನಿಮ್ಮ ಪೋರ್ಟ್ಫೋಲಿಯೋ ಇರೋದಿಲ್ಲ. ನಿಮ್ಮ ಬದಲಿಗೆ ನಿಮ್ಮ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬ ಫಂಡ್ ಮ್ಯಾನೇಜರ್ ಆ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ಹಲವಾರು ಅವಕಾಶಗಳು ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದರಿಂದ ನಿಮಗೆ ಬರುವಂಥ ರಿಟರ್ನ್ಸಲ್ಲೂ ಸಹ ವ್ಯತ್ಯಾಸಗಳು ಕಂಡುಬರುತ್ತೆ ಅನ್ನುವಂಥ ವಿಚಾರ. ಎರಡನೇ ಒಂದು ಲಿಮಿಟೇಷನ್ ಅಂದರೆ ಚಾಯ್ಸ್ ಓವರ್ಲೋಡ್. ಚಾಯ್ಸ್ ಓವರ್ಲೋಡ್ ಅಂದರೆ ಏನು ಅಂದರೆ, ಮ್ಯೂಚುವಲ್ ಫಂಡಲ್ಲಿ ಹಲವು ಬಗೆಯಾದಂಥ ಫಂಡ್ಸ್ಗಳಿದೆ. ಸ್ಮಾಲ್ ಕ್ಯಾಪ್ ಫಂಡ್ ಇದೆ, ಮಿಡ್ ಕ್ಯಾಪ್ ಫಂಡ್ ಇದೆ, ಲಾರ್ಜ್ ಕ್ಯಾಪ್ ಫಂಡ್ ಇದೆ, ಫಂಡ್ ಆಫ್ ಫಂಡ್ಸ್ ಇದೆ, ಎಕ್ವಿಟಿ ಫಂಡ್ ಇದೆ, ಡೆಟ್ ಫಂಡ್ ಇದೆ, ಬಾಂಡ್ ಮಾರ್ಕೆಟ್ ಫಂಡ್ ಇದೆ, ಆಮೇಲೆ ಗೋಲ್ಡ್ ಫಂಡ್ ಇದೆ, ಮ್ಯೂಚುವಲ್ ಫಂಡ್ಸ್ಗಳಿದ್ದಾವೆ. ಆಮೇಲೆ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥ ಮ್ಯೂಚುವಲ್ ಫಂಡ್ಸ್ ಇದೆ, ಇಂಟರ್ನ್ಯಾಷನಲ್ ಫಂಡ್ಸ್ ಇದೆ, ಸೆಕ್ಟೋರಲ್ ಫಂಡ್ಸ್ ಇದೆ, ಆರ್ಬಿಟ್ರಾಜ್ ಫಂಡ್ಸ್ ಇದೆ, ಬ್ಯಾಲೆನ್ಸ್ಡ್ ಫಂಡ್ಸ್ ಇದೆ. ಈ ರೀತಿ ಹಲವು ಬಗೆಯಾದಂಥ ಲಿಕ್ವಿಡ್ ಫಂಡ್ಸ್ ಇದೆ, ಡೆಟ್ ಫಂಡ್ಸ್ ಇದೆ. ಸೊ ಹಲವು ಬಗೆಯಾದಂತಹ ನಿಮಗೆ ಮ್ಯೂಚುವಲ್ ಫಂಡ್ಸ್ ಇರಬೇಕಾದ್ರೆ, ಪ್ರಾರಂಭಿಕವಾಗಿ ಒಬ್ಬ ಹೂಡಿಕೆದಾರ ಇನ್ವೆಸ್ಟರು ಹೋದಾಗ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ ಖರೀದಿ ಮಾಡಬೇಕು ಅಂತ ಇಷ್ಟೊಂದು ಆಪ್ಷನ್ ಇದ್ದಾಗ ಆ ಚಾಯ್ಸಸ್ ಓವರ್ಲೋಡ್ ಆಗುತ್ತೆ, ಅಥವಾ ಅವನಿಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಒಂದು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂಥ ವಿಚಾರ. ಸೊ ಅದೊಂದು ದೊಡ್ಡ ಒಂದು ಲಿಮಿಟೇಷನ್ ಆಗಿದೆ ಅಂತಲೇ ಹೇಳ್ಬೋದು. ಮೂರನೇ ಒಂದು ಅಂಶ ಏನು ಅಂತಂದರೆ, ನೋ ಕಂಟ್ರೋಲ್ ಓವರ್ ಕಾಸ್ಟ್. ಅಂದರೆ ಆ ಮ್ಯೂಚುವಲ್ ಫಂಡ್ ಯಾವಾಗ ಬೇಕಾದ್ರೆ ಕಾಸ್ಟ್ನ ಏರಿಕೆ ಅಥವಾ ಇಳಿಕೆ ಮಾಡ್ಬೋದು. ಅದರ ಎಕ್ಸ್ಪೆನ್ಸ್ ರೇಷೋನ ಜಾಸ್ತಿ ಮಾಡ್ಬೋದು, ಅಥವಾ ಟೋಟಲ್ ಎಕ್ಸ್ಪೆನ್ಸ್ ರೇಷೋನ ಕಮ್ಮಿ ಮಾಡ್ಬೋದು. ಕೆಲವೊಂದು ಮ್ಯೂಚುವಲ್ ಫಂಡಲ್ಲಿ ಎಕ್ಸಿಟ್ ಲೋಡ್ಗಳಿರುತ್ತೆ. ಆ ಎಕ್ಸಿಟ್ ಲೋಡ್ಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟಲ್ಲಿ ವ್ಯತ್ಯಾಸ ಇರುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಚೇಂಜಸ್ ಆಗ್ಬೋದು. ಫಂಡ್ ಮ್ಯಾನೇಜರ್ ಚೇಂಜ್ ಆಗೋದ್ರಿಂದ ಪರ್ಫಾರ್ಮೆನ್ಸ್ನಲ್ಲಿ ವ್ಯತ್ಯಾಸಗಳಾಗೋದ್ರಿಂದ ಕಾಸ್ಟಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ಗಳ ಒಂದು ಕಂಪನಿ ಏನಿದೆ ಅದನ್ನು AMCನ ಬೇರೆ AMC ಏನು ಮಾಡುತ್ತೆ, ಮರ್ಜ್ ಆಗುತ್ತೆ. ಸೊ ಅವಾಗ ಸಹ ಕಾಸ್ಟಲ್ಲಿ ವ್ಯತ್ಯಾಸಗಳಾಗ್ಬೋದು, ಎಕ್ಸ್ಪೆನ್ಸ್ ರೇಷೋಲ್ಲಿ ಬದಲಾವಣೆಗಳು ಬರ್ಬೋದು ಅನ್ನುವಂಥ ಒಂದು ವಿಚಾರ. ಸೊ ಇದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಇದು ಒಂದು ದೊಡ್ಡ ಒಂದು ಲಿಮಿಟೇಷನ್ ಆಗೇ ಇದೆ. ಯಾಕೆಂದರೆ ಸಡನ್ನಾಗಿ ಕಾಸ್ಟ್ ಜಾಸ್ತಿ ಆದಾಗ ನಮ್ಮ ರಿಟರ್ನ್ಸ್ ಮೇಲೆ ಅದರ ಪ್ರಭಾವ ಜಾಸ್ತಿ ಆಗುತ್ತೆ. ಎಕ್ಸ್ಪೆನ್ಸ್ ರೇಷೋ ಏರಿಕೆ ಆಯಿತು ಅಂದರೆ ನಮ್ಮ ರಿಟರ್ನ್ಸ್ನಲ್ಲಿ ಅದರ ಪ್ರಭಾವ ದೀರ್ಘಾವಧಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಎಕ್ಸ್ಪೆನ್ಸ್ ರೇಷೋದಲ್ಲಿ ಏರಿಕೆ ಆದ ಬಳಿಕ ಮತ್ತೆ ನಾವೇನಾದ್ರು ಆ ಶೇರ್ಸ್ಗಳನ್ನು ಆ ಮ್ಯೂಚುವಲ್ ಫಂಡ್ಸನ್ನು ನಾವು ಮಾರಬೇಕು ಅಂತ ಇದ್ದೀವಿ ಅಂದಲ್ಲಿ, ಆ ಮ್ಯೂಚುವಲ್ ಫಂಡಿಗೆ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಎಕ್ಸಿಟ್ ಲೋಡ್ ಅಂತ ಇಟ್ಟಿರ್ತಾರೆ. ಅದೊಂದು ಇಷ್ಟು ನಿರ್ದಿಷ್ಟ ಅವಧಿಯವರೆಗೆ ಆ ಎಕ್ಸಿಟ್ ಲೋಡ್ ಅನ್ನೋದಿರುತ್ತೆ. 1 ವರ್ಷದೊಳಗನೆ ನೀವು ಸೆಲ್ ಮಾಡ್ತೀರಾ ಅಂದರೆ ಎಕ್ಸಿಟ್ ಲೋಡ್ ಅಪ್ಲಿಕೇಬಲ್ ಆಗುತ್ತೆ ಕೆಲವೊಂದು ಫಂಡ್ಸ್ಗಳಲ್ಲಿ. ಆದ್ದರಿಂದ ನೀವು ಆ ಎಕ್ಸಿಟ್ ಲೋಡಿನ ಒಂದು ಅನುಪಾತ ಎಷ್ಟಿದೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಆ ಅನುಪಾತಕ್ಕೆ ತಕ್ಕಂತಹ ಒಂದು ಫಂಡ್ಸ್ಗಳನ್ನು, ಜಾಸ್ತಿ ಎಕ್ಸಿಟ್ ಲೋಡ್ ಇರುವಂಥ ಫಂಡ್ಸನ್ನು ತೊಗೊಂಡ್ರೆ ರಿಟರ್ನ್ಸಲ್ಲಿ ಅದರ ಪ್ರಭಾವ ಉಂಟಾಗುತ್ತೆ. ಕಡಿಮೆ ಎಕ್ಸಿಟ್ ಲೋಡಿಂದ ತೊಗೊಂಡ್ರೂ ಸಹ ಎಕ್ಸ್ಪೆನ್ಸ್ ರೇಷೋ ಜಾಸ್ತಿ ಇರುವಂಥ ಫಂಡ್ಸ್ಗಳಿರ್ತವೆ. ಸೊ ಎಕ್ಸ್ಪೆನ್ಸ್ ರೇಷೋ, ಎಕ್ಸಿಟ್ ಲೋಡು, ಎಂಟ್ರಿ ಲೋಡ್ಸ್ಗಳು ಕೆಲವೊಂದು ಕಡೆ ಎಲ್ಲ ಇದ್ದವು ಮುಂಚೆ, ಈಗಿಲ್ಲ. ಸೊ ಆ ಥರ ಈ ಎಲ್ಲ ಅಂಶಗಳನ್ನು ಸಹ ನಾವು ಗಮನಿಸ್ಬಿಟ್ಟು ಒಂದು ಮ್ಯೂಚುವಲ್ ಫಂಡ್ ಖರೀದಿ ಮಾಡಬೇಕು ಅಂದಾಗ ಅದು ಇನ್ಫಾರ್ಮೇಷನ್ ಓವರ್ಲೋಡ್ ಅಂತಲೇ ಹೇಳ್ಬೋದು. ಹೂಡಿಕೆದಾರನಿಗೆ ಬಹಳಷ್ಟು ಮಾಹಿತಿಗಳು ಸಂಗ್ರಹಣೆ ಮಾಡಬೇಕಾಗಿರೋದ್ರಿಂದ ಆತನಿಗೆ ಹೂಡಿಕೆ ಮಾಡೋದ್ರಲ್ಲಿ ಅದೊಂದು ರೀತಿ ಒಂದು ದೊಡ್ಡ ಒಂದು ಕಸಿವಿಸಿ ಉದ್ಭವ ಆಗುತ್ತೆ, ಒಂದು ಸಮಸ್ಯೆ ಉದ್ಭವವಾಗುವಂಥ ಸಾಧ್ಯತೆಗಳಿರುತ್ತೆ. ಇದೊಂದು ರೀತಿಯಾದಂಥ ಒಂದು ಲಿಮಿಟೇಷನ್ ಆಗಿದೆ ಅಂತಲೇ ಹೇಳ್ಬೋದು. ಸರಿ, 4ನೇ ಒಂದು ಮುಖ್ಯವಾದಂತಹ ಲಿಮಿಟೇಷನ್ ಏನು ಮ್ಯೂಚುವಲ್ ಫಂಡಲ್ಲಿ ಅಂತಂದರೆ,
ನೋ ಗ್ಯಾರಂಟೀಡ್ ರಿಟರ್ನ್ಸ್, ನಿರ್ದಿಷ್ಟವಾಗಿ ಇಷ್ಟೇ ನನಗೆ ಲಾಭ ಬರುತ್ತೆ ಅಂತ ಹೇಳೋ ರೀತಿಯಲ್ಲಿ ಯಾವುದೇ ಬಗೆಯಾದಂಥ ಗ್ಯಾರಂಟಿ ಇಲ್ಲ. ನೀವೊಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ತೊಗೊಂಡಿರ್ತೀರಾ ಅಂದರೆ ಆ ಇನ್ಶೂರೆನ್ಸಿಗೆ ಒಂದು ನಿರ್ದಿಷ್ಟವಾದಂತಹ ಪ್ರೀಮಿಯಮನ್ನು ನೀವು ಕಟ್ತಾ ಹೋಗ್ತೀರಾ. ಇಷ್ಟು ಕಂತುಗಳು ಅಂತೇಳಿ ಕಟ್ತಾ ಹೋಗ್ತೀರಾ. ಅಂದರೆ 15 ವರ್ಷದ ಪ್ರೀಮಿಯಮ್ಸ್ ಇರುತ್ತೆ, 20 ವರ್ಷಕ್ಕೆ ನೀವು ಕಟ್ತಾ ಹೋಗ್ತೀರಾ, 25 ವರ್ಷಕ್ಕೆ ಕಟ್ತಾ ಹೋಗ್ತೀರಾ. ಆಮೇಲೆ ನಿಮಗೇನಾಗುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಸಮಯದ ಬಳಿಕ ಒಂದು ವೆಯ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಆ ಒಂದು ವೆಯ್ಟಿಂಗ್ ಪೀರಿಯಡ್ ಅಂದರೆ 1, 2 ವರ್ಷ, 3 ವರ್ಷ ಅಥವಾ 5 ವರ್ಷದ ನಂತರ ನಿಮಗೆ ಒಂದು ಎಂಡೋಮೆಂಟ್ ಪ್ಲಾನ್ ತೊಗೊಂಡಿದ್ದೀರಾ ಅಂದರೆ ನಿಮಗೊಂದು ಮಂತ್ಲಿ ಇನ್ಕಮ್ ಬರುವಂಥ ಒಂದು ಚಾನ್ಸಸ್ ಆಗಿರ್ಬೋದು, ಅಥವಾ ಕಂಪ್ಲೀಟಾಗಿ ಪಾಲಿಸಿ ಸಮ್ ಅಶ್ಯೂರ್ಡ್ನ ನಿಮಗೆ ಎಷ್ಟು ಪ್ರೀಮಿಯಮ್ಸ್ ಕಟ್ಟಿರ್ತೀರೋ ಅದರ ಮೇಲೆ ಪ್ಲಸ್ ಬೋನಸ್ನ ಆ್ಯಡ್ ಮಾಡಿ ಕೊಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಪ್ರೀಮಿಯಂ ಪ್ಲಸ್ ಬೋನಸ್ ರಿಟರ್ನ್ ಮಾಡುವಂಥ ಒಂದು ಪಾಲಿಸೀಸ್ಗಳಾಗಿರ್ಬೋದು, ಅಥವಾ ಇನ್ ಕೇಸ್ ಏನೋ ಒಂದು ಅಹಿತಕರ ಘಟನೆಯಿಂದ ಯಾವುದೋ ಒಂದು ರೀತಿಯಾಗಿ ಅಕಾಲಿಕ ಮರಣ ಅಪ್ಪಿದ್ದಲ್ಲಿ ಆ ಸಮ್ ಅಶ್ಯೂರ್ಡ್ ಫ್ಯಾಮಿಲಿಗೆ ವರ್ಗಾವಣೆ ಆಗುವಂಥ ಒಂದು ಲಭ್ಯತೆ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಈ ಇನ್ಶೂರೆನ್ಸ್ ಪ್ರಾಡಕ್ಟ್ ಅಂತ ನಾವೇನು ಹೇಳ್ತೀವಿ, ಇದು ನಿರ್ದಿಷ್ಟವಾಗಿ ಗ್ಯಾರಂಟೀಡ್ ಆಗಿ ಕೊಡುವಂಥ ಒಂದು ರಿಟರ್ನ್ಸ್. ಗ್ಯಾರಂಟೀಡ್ ರಿಟರ್ನ್ಸ್ ಪ್ಲಾನ್ ಅಥವಾ ಪಾಲಿಸಿ ಅಂದರೆ ಇನ್ಶೂರೆನ್ಸಸ್ ಅಂತ ನಾವು ಹೇಳ್ತೀವಿ. ಅದೇ ನೀವು ಮ್ಯೂಚುವಲ್ ಫಂಡಲ್ಲಿ ಬಂದರೆ ನಿಮಗೆ ಯಾವುದೇ ರೀತಿಯಾದಂಥ ಗ್ಯಾರಂಟಿ ರಿಟರ್ನ್ ಸಿಗೋದಿಲ್ಲ. ಮಾರ್ಕೆಟ್ ವಾಲಟಿಲಿಟಿ ಇರುತ್ತೆ. ಮಾರ್ಕೆಟ್ನಲ್ಲಿ ಆಗುವಂಥ ವ್ಯತ್ಯಾಸಗಳಿಗೆ ಅನ್ವಯವಾಗಿ ನಿಮ್ಮ ಲಾಭದ ಪ್ರಮಾಣದಲ್ಲೂ ಸಹ ಬದಲಾವಣೆಗಳಿರುತ್ತೆ. ಸೊ ನಿಮ್ಮ ಮ್ಯೂಚುವಲ್ ಫಂಡ್ ಯೂನಿಟ್ಸನ್ನು ನೀವು ತೊಗೊಂಡಿರ್ತೀರಾ, ಇಟ್ಕೊಂಡಿರ್ತೀರಾ, ಮಾರ್ಕೆಟ್ನಲ್ಲಿ ಬಹಳಷ್ಟು ಯಥೇಚ್ಛವಾದಂಥ ಲಾಭ ಗಳಿಸಿರುತ್ತೆ ಅಂದರೂ ಸಹ ಅದು ನಿಮಗೆ ನೋಷನಲ್ ಅಥವಾ ನಾಮಿನಲ್ ಪ್ರಾಫಿಟ್ ಆಗಿರುತ್ತೆ ಹೊರತು ಅದು ನಿಮಗೆ ಆ್ಯಕ್ಚುಯಲ್ ಪ್ರಾಫಿಟ್ ಅಲ್ಲ, ರಿಯಲೈಸ್ಡ್ ಗೇನ್ ಅಲ್ಲ, ರಿಯಲೈಸ್ಡ್ ಪ್ರಾಫಿಟ್ ಅಲ್ಲ. ಸೊ ಆದ್ದರಿಂದ ನಿಮಗೆ ಮ್ಯೂಚುವಲ್ ಫಂಡ್ಸ್ನಲ್ಲಿ ಏರಿಳಿತಗಳಿರುತ್ತೆ. ನಿರ್ದಿಷ್ಟವಾಗಿ ಯಾವುದೇ ರೀತಿಯಾಗಿ ನಿಮಗೆ ಒಂದು ಸ್ಟೇಬಲ್ ಆಗಿ ನಿಮಗೆ ರಿಟರ್ನ್ ಸಿಗುವಂಥ ಸಾಧ್ಯತೆಗಳಿರಲ್ಲ. ಫಿಕ್ಸ್ಡ್ ಇನ್ಕಮಲ್ಲಿ ಅಥವಾ ಫಿಕ್ಸ್ಡ್ ಡೆಪಾಸಿಟ್ಸ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಪ್ಲ್ಯಾನ್ಸ್ಗಳಲ್ಲಿ ಎಲ್ಲಾದರೂ ನೋಡಿದ್ರೆ ನಿಮಗೆ ನಿರ್ದಿಷ್ಟವಾಗಿ ಫಿಕ್ಸ್ಡ್ ಆಗಿ ರಿಟರ್ನ್ಸ್ ಬರ್ತಾ ಇರುತ್ತೆ. ಆದರೆ ನಿಮಗೆ ಈ ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಿಮಗೆ ನಿರ್ದಿಷ್ಟವಾಗಿ ರಿಟರ್ನ್ಸ್ ಬರೋದ್ರಲ್ಲಿ ಗ್ಯಾರಂಟಿ ಇರೋದಿಲ್ಲ. ಒಂದು ವೇಳೆ ನೀವು ಮ್ಯೂಚುವಲ್ ಫಂಡಲ್ಲಿ SWP ಮಾಡಿರುವಂಥ ಒಂದು ವಿಧಾನ ಇದ್ರೂ ಸಹ, ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲ್ಯಾನ್ ಇದ್ರೂ ಸಹ ಮಾರ್ಕೆಟ್ ವಾಲಟಿಲಿಟಿ ಅನ್ನೋದಿರುತ್ತೆ. ಮಾರ್ಕೆಟ್ ಫ್ಲಕ್ಚುಯೇಷನ್ಗೆ ಅನ್ವಯ ನಿಮಗೆ ಬರುವಂತಹ ಇನ್ಕಮ್ ಏನಿದೆ ಆ ವಿತ್ಡ್ರಾವಲ್ ಪ್ಲ್ಯಾನ್ ಮೂಲಕ ಅದರಲ್ಲೂ ಸಹ ನಿಮಗೆ ವ್ಯತ್ಯಾಸಗಳು ಕಾಣುತ್ತೆ ಅನ್ನುವಂಥ ವಿಚಾರ. ಇದು ಲಿಮಿಟೇಷನ್ಸ್ ಆಫ್ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟಂಥ ಮಾಹಿತಿ. ಈ ವಿಡಿಯೋ ತಮಗೆ ಇಡಿಸಿದರೆ ಲೈಕ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದೇನೆ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFD ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.